ಅಡಿಕೆ ತೋಟನ ಹೆಂಗಪ್ಪ ಉಳಿಸ್ಕೊಳ್ಳೋದು ಅಂತ ಒದ್ದಾಡ್ತಾ ಇದ್ದಾರೆ ನಮ್ಮ ರೈತರು ಅಡಿಕೆ ರೇಟ್ನ ನೋಡ್ಬಿಟ್ಟು ಒಂದು ಬೋರ್ಗೆ 4 ಎಕರೆ 5 ಎಕರೆ ಅಡಿಕೆ ತೋಟನ ಮಾಡ್ತಾ ಇದ್ದಾರೆ. ಸೊ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ವರ್ಷ ಚೆನ್ನಾಗಿ ಸಾಕ್ಬಿಟ್ಟು 5ನೇ ವರ್ಷಕ್ಕೆ ಇನ್ನೇನು ಬೆಳೆ ಬರ್ತಾ ಇದೆ ಅಂತ ಅಂದಾಗ ನಿಮ್ಮ ಬೋರಲ್ಲಿ ನೀರು ಕಮ್ಮಿ ಆಯಿತು, ನೀರು ಇಲ್ಲದೆ ನಿಮ್ಮ ಅಡಿಕೆ ತೋಟ ಒಣಗ್ತು ಅಂದರೆ ಸೊ ಅವಾಗ ಯಾವ ರೀತಿ ನೋವಾಗ್ಬೋದು ಅಲ್ವಾ. ರೈತರಿಗೆಲ್ಲ ಒಂದು 4-5 ತಾಸು ಕರೆಂಟ್ ಕೊಡ್ತಾರೆ. ನೀರನ್ನು ಸ್ಟಾಕ್ ಮಾಡ್ಕೋಬೇಕು. ಅಂದರೆ ಕೃಷಿ ಹೊಂಡವನ್ನು ಪ್ರತಿಯೊಬ್ಬ ರೈತರು ಕೂಡ ಯಾರೆಲ್ಲ 4 ಎಕರೆ 5 ಎಕರೆ ಅಡಿಕೆ ತೋಟ ಮಾಡ್ಕೊಂಡಿದ್ದೀರೋ ಹೊರಗಡೆ ಒಂದು ಪಾಲಿಥೀನ್ ಹೊದಿಕೆ ಪಾಟ್ ಅಂತೀವಲ್ಲ, ಪಾಟ್ ಕೊಡ್ತಾರೆ. ಹೊಂಡದಿಂದ ನೀವು ಟ್ರಿಪ್ಪಿನ ವರೆಗೆ ಬಿಡ್ತಾ ಇರ್ತೀರಲ್ಲ, ಆ ಒಂದು ಟ್ರಿಪ್ಪಿನ ವೈರಿನ ಪೈಪಿಗೆ ಒಂದು ಫಿಲ್ಟರ್ ಹಾಕೋದು ಅತಿ ಮುಖ್ಯವಾಗಿರುವಂಥದ್ದು. ಯಾಕೆ ಅಂತ ಸೊ ಅದು ತುಂಬ ಅಂದರೆ ತುಂಬ ಸಣ್ಣದಿರುತ್ತೆ, ಒಳಗಡೆ ಒಂದು ನಾಳ ಟೈಪ್ ಇರುತ್ತೆ. ಸೊ ಏನಾದರೂ ಕೆಳಗಡೆ ಕಸ ಕಡ್ಡಿ ಹೋಗಿ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತು ಅಂದರೆ ಇಡೀ ಹೊಲನೇ ಟ್ರಿಪ್ ಚೇಂಜ್ ಮಾಡಬೇಕಾಗುತ್ತೆ. ಟ್ರಿಪ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ಅಲ್ಲಿ ಮೋಟ್ರ್ ಸುಡ್ತಂತೆ, TC ಸುಡ್ತಂತೆ, ಅಲ್ಲಿ ಪೈಪ್ ಕಿತ್ಕೊಂತಂತೆ, ವೈರಿಂದ ನೀರು ಬರ್ತಾ ಇಲ್ಲಂತೆ, ಟ್ರಿಪ್ಪಿನ ವೈರಲ್ಲಿ ಸರಿಯಾಗಿ ನೀರು ಹೋಗ್ತಾ ಇಲ್ವಂತೆ, ಏನಾದರೂ ಒಂದು ಡಿಫಿಕಲ್ಟೀಸ್ ಬರ್ತಾನೆ ಇರುತ್ತೆ. ನೀವು ಹೊಂಡ ಮಾಡ್ಕೊಂಡ್ರಿ ಅಂದರೆ ಮೀನು ಸಾಕಾಣಿಕೆ ಕೂಡ ಮಾಡ್ಬೋದು. ಮೀನುಗಳನ್ನೂ ಕೂಡ ಕೃಷಿ ಇಲಾಖೆಯಲ್ಲೇ ಕೊಡ್ತಾರೆ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ಈ ಬೇಸಿಗೆಯಲ್ಲಿ ತೋಟ ಇರುವಂಥವ್ರು, ಅದರಲ್ಲೂ ಎಸ್ಪೆಷಲಿ ಅಡಿಕೆ ತೋಟ ಇರುವಂಥವ್ರು ನೀರಿನ ಬಗ್ಗೆ ತುಂಬ ಅಂದರೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಮಳೆ ಬರ್ತಾ ಇಲ್ಲ ಬೇರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಅಡಿಕೆ ತೋಟನ ಹೆಂಗಪ್ಪ ಉಳಿಸ್ಕೊಳ್ಳೋದು ಅಂತ ಒದ್ದಾಡ್ತಾ ಇದ್ದಾರೆ ನಮ್ಮ ರೈತರು. 1 ಎಕರೆಗೆ 1 ಬೋರಿಗೆ 1 ಎಕರೆ ಅಡಿಕೆ ತೋಟ ಇತ್ತು ಅಂದರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಅಡಿಕೆ ರೇಟ್ನ ನೋಡಿಬಿಟ್ಟು ಒಂದು ಬೋರ್ಗೆ 4 ಎಕರೆ 5 ಎಕರೆ ಅಡಿಕೆ ತೋಟನ ಮಾಡ್ತಾ ಇದ್ದಾರೆ. ಸೊ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದನ್ನು ಬೇಸಿಗೆ ಟೈಮಲ್ಲಿ ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಅನ್ನೋದು ಕೂಡ ಐಡಿಯಾ ಗೊತ್ತಿರಬೇಕು. ಇಲ್ಲ ಅಂದರೆ ಈ ಬೇಸಿಗೆ ಟೈಮಲ್ಲಿ ನೋಡಿ, ಈ ಥರ ಮಳೆ ಬರಲಿಲ್ಲ ಅಂತ ಅಂದರೆ ಕರೆಕ್ಟ್ ಟೈಮಿಗೆ, ಸೊ ನೀವು ಹಾಕಿರುವಂತಹ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಡಿಕೆ ಗಿಡಗಳಾಗಿರ್ಬೋದು, ಎಲ್ಲವೂ ಕೂಡ ಒಣಗೋಗ್ಬಿಡುತ್ತೆ. ಸೊ ಅಕಸ್ಮಾತ್ ನೀವು 3 ವರ್ಷ 4 ವರ್ಷ ಚೆನ್ನಾಗಿ ಸಾಕ್ಬಿಟ್ಟು 5ನೇ ವರ್ಷ ಇನ್ನೇನು ಬರ್ತಾ ಇದೆ, ಇಂಥ ಟೈಮಲ್ಲಿ ಮಳೆ ಬರಲಿಲ್ಲ ಅಂದರೆ ಸೊ ಹಾಕಿದ ಫಸ್ಟ್ನೇ ವರ್ಷನೇ ನಿಮಗೆ ಒಣಗೋಯ್ತು ಅಂದರೆ ಓಕೆ, ಹೆಂಗೋ ತಡ್ಕೊಂಬಿಡ್ತೀರ. ಬಟ್ 4 ವರ್ಷ ಚೆನ್ನಾಗಿ ಸಾಕ್ಬಿಟ್ಟು 5ನೇ ವರ್ಷಕ್ಕೆ ಇನ್ನೇನು ಬೆಳೆ ಬರ್ತಾ ಇದೆ ಅಂತ ಅಂದಾಗ ನಿಮ್ಮ ಬೋರಲ್ಲಿ ನೀರು ಕಮ್ಮಿ ಆಯಿತು, ನೀರು ಇಲ್ಲದೆ ನಿಮ್ಮ ಅಡಿಕೆ ತೋಟ ಒಣಗ್ತು ಅಂದರೆ ಸೊ ಅವಾಗ ಯಾವ ರೀತಿ ನೋವಾಗ್ಬೋದು ಅಲ್ವಾ. ಸೊ ಅದಕ್ಕಿಂತ ಡಬ್ಬಲ್ ಆಗಿಬಿಡುತ್ತೆ. ಸೊ ಹಂಗಾಗಿನೇ ನಾನು ಹೇಳ್ತಿರೋದು. ಸೊ ಒಂದು ಬೋರ್ ಇತ್ತು ಅಂದರೆ 4 ಎಕರೆ ಅಡಿಕೆ ತೋಟನ ಮೇಂಟೈನ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನಮಗೆ ಆಲ್ಮೋಸ್ಟು ರೈತರಿಗೆಲ್ಲ ಒಂದು 4-5 ತಾಸು ಕರೆಂಟ್ ಕೊಡ್ತಾರೆ. ಎಸ್ಲಿ ಹೊಲಗಳಲ್ಲಿ 4-5 ತಾಸು ಕರೆಂಟ್ ಕೊಡ್ತಾರೆ. ಸೊ ಇಂಥ ಟೈಮಲ್ಲಿ ನಾವೇನು ಮಾಡ್ಕೋಬೇಕು, ನೀರನ್ನು ಸ್ಟಾಕ್ ಮಾಡ್ಕೋಬೇಕು. ಅಂದರೆ ಕೃಷಿ ಹೊಂಡವನ್ನು ಪ್ರತಿಯೊಬ್ಬ ರೈತರು ಕೂಡ ಯಾರೆಲ್ಲ 4 ಎಕರೆ 5 ಎಕರೆ ಅಡಿಕೆ ತೋಟ ಮಾಡ್ಕೊಂಡಿದ್ದೀರೋ ಕೃಷಿ ತೋಟನ ಮಾಡ್ಕೊಳ್ಳೇಬೇಕು. ಸೊ ಆಲ್ಮೋಸ್ಟ್ ಮಾಡ್ಕೊಂಡಿದ್ದಾರೆ ರೈತರು. ಬಟ್ ಯಾರೆಲ್ಲ ಮಾಡ್ಕೊಂಡಿಲ್ಲ, ಅಲ್ಲ ಹೆಂಗೋ ನಡೆಯುತ್ತೆ, ಇಲ್ಲ ನಮ್ಮ ನೀರು ಚೆನ್ನಾಗಿದೆ, ಆ ಥರ ಎಲ್ಲ ಯಾರೆಲ್ಲ ಅನ್ಕೋತಾರಲ್ಲ, ಸೊ ಅವರಿಗೆ ಇದೊಂದು ಉಪಯೋಗ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಕೃಷಿ ಹೊಂಡ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ನೀವೇ ಸ್ವಂತ ಖರ್ಚಿಂದ ಕೃಷಿ ಹೊಂಡ ಮಾಡಿಕೊಂಡ್ರು ಓಕೆ, ಇಲ್ಲ ಅಂದರೆ ಕೃಷಿ ಇಲಾಖೆಯಿಂದನೂ ಕೂಡ ನೀವು ಕೃಷಿ ಹೊಂಡವನ್ನು ಸ್ಯಾಂಕ್ಷನ್ ಮಾಡ್ಕೋಬೋದು. ಒಂದು ಅಪ್ಲಿಕೇಶನ್ ಇರುತ್ತೆ, 1,500 2,000 ಕಟ್ಟಿಸ್ಕೊಂಡ್ಬಿಟ್ಟು ಅವರು ಕೃಷಿ ಹೊಂಡನ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ. SC STಗಾದರೆ 1 ಲಕ್ಷ ಬರುತ್ತೆ. ಇನ್ನಿತರ ಬೇರೆ ಯಾವುದಾದ್ರೂ ಕ್ಯಾಸ್ಟ್ ಅವರಿಗಾದರೆ ಒಂದು 90,000 ಆ ಥರ ಬರುತ್ತೆ. ಅಥವಾ ಬೇಡ, ನಮ್ಮ ಹತ್ರ ದುಡ್ಡಿದೆ, ನಾವು ಮಾಡಿಸ್ಕೋತೀವಿ, ಈಗ ಅರ್ಜೆಂಟಾಗಿ ಬೇಕು ಅನ್ನೋದಾದರೆ ನೀವೇ ಮಾಡಿಸ್ಕೋಬೋದು ಒಂದು ಅಚ್ಚುಕಟ್ಟಾಗಿ. ಸೊ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋದಾದರೆ ನೀವು ಕೃಷಿ ಇಲಾಖೆಯವರಿಂದ ಹತ್ರ ಹೋಗ್ಬಿಟ್ಟು, ನಿಮ್ಮ ಹತ್ರ ಇರುವಂಥ ಯಾವ ಕೃಷಿ ಇಲಾಖೆ ಇದೆಯೋ ಆ ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿಬಿಟ್ಟು 1,500 ಅಥವಾ 2,000 ರೂಪಾಯಿ ಕಟ್ಟಿಸ್ಕೊತಾರೆ. ಅವರೇ ಹೊಂಡ ತೆಗೆದುಬಿಟ್ಟು ಕೆಳಗಡೆ ಒಂದು ಪಾಲಿಥೀನ್ ಹೊದಿಕೆ ಪಾಟ್ ಅಂತೀವಲ್ಲ, ಪಾಟ್ ಕೊಡ್ತಾರೆ. ಮತ್ತು ತಂತಿ ಬೇಲಿ ಹಾಕಿಸ್ತಾರೆ ಸುತ್ತಲೂ. ಮತ್ತು ಒಂದು ಪೆಟ್ರೋಲ್ ಅಥವಾ ಡೀಸೆಲ್ ಪಂಪ್ ಸೆಟ್ ಕೊಡ್ತಾರೆ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಇರುತ್ತೆ ಅದಕ್ಕೆ. ಸೊ
ಆದಷ್ಟು ನೀವು ಕೃಷಿ ಇಲಾಖೆಯಿಂದ ಮಾಡಿಸ್ಕೊಂಡ್ರೆ ಒಳ್ಳೇದು, ನಿಮ್ಮ ಹಣ ಉಳಿತಾಯ ಆಗುತ್ತೆ. ಮತ್ತೆ ಸೊ ಅವರು ತುಂಬ ದೊಡ್ಡ ಕೃಷಿ ಹೊಂಡನೇ ಮಾಡಿಕೊಡ್ತಾರೆ. ಬಟ್ ನಿಮಗೆ ಅದು ದೊಡ್ಡದು ಅನಿಸ್ಬೋದು, ಬಟ್ ಆಮೇಲೆ ಬೇಕಾದ್ರೆ ನೀವು ಚಿಕ್ಕದು ಮಾಡ್ಕೋಬೋದು. ಸೊ ಪಾಟು ಅವೆಲ್ಲ ಯಾರು ಕೊಡಲ್ಲ. ಪಾಟೇ ಅದತ್ರ ಒಂದು ಪಾಟ್ ತೊಗೋತೀವಿ, ನೀವು ಪಾಲಿಥೀನ್ ಹೊದಿಕೆ ತೊಗೊತೀವಿ ಅಂತ ಅಂದ್ರೆ ಅದು ಒಂದು 5-6 ಸಾವಿರ ರೂಪಾಯಿ ಇರುತ್ತೆ. ಸೊ ಅದ್ರ ಬದಲು ನೀವು ಅವರಿಂದನೇ ಹೆಲ್ಪ್ ತೊಗೊಂಡ್ರೆ ಒಳ್ಳೆಯದು. ಕೃಷಿ ಏನೆಲ್ಲ ಗೌರ್ಮೆಂಟ್ ವತಿಯಿಂದ ಫೆಸಿಲಿಟೀಸ್ ಇದೆಯೋ ಅವನ್ನ ರೈತರು ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದೊಂದು ಕೃಷಿ ಹೊಂಡ ಮಾಡ್ಕೊಳ್ಳೋದು ಅತಿ ಮುಖ್ಯವಾಗಿರುವಂಥದ್ದು. ಪ್ರತಿಯೊಬ್ಬ ರೈತರು ಕೂಡ ಕೃಷಿ ಹೊಂಡ ಮಾಡ್ಕೊಳ್ಳಿ. 1 ಎಕರೆ ಇದ್ರೂ ಮಾಡ್ಕೊಳ್ಳಿ, 2 ಎಕರೆ ಇದ್ರೂ ಮಾಡ್ಕೊಳ್ಳಿ. ಯಾಕೆಂದರೆ ನೀರು ಏನು ಅಂತರ್ಜಲ ನೀರು ಹಿಂಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ನೀವು ಪ್ರತಿಯೊಬ್ಬ ರೈತರು ಒಂದು ಕೃಷಿ ಹೊಂಡ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಮುಖ್ಯವಾಗಿರುವಂಥದ್ದು. ಯಾವಾಗ ಬರಲ್ವಾ ಅಲ್ಲಿ ಸ್ಟಾಕ್ ಇರುತ್ತೆ ಅವಾಗ ನಿಧಾನಕ್ಕೆ ಹೊಡ್ಕೋಬೋದು ಅಲ್ವಾ. ಸೊ ಹಾಗಾಗಿ ನಾನು ಕೃಷಿ ಹೊಂಡನ ಆದಷ್ಟು ಎಲ್ಲ ರೈತರು ಮಾಡ್ಕೊಳ್ಳಿ ಅಂತ ಒತ್ತಿ ಹೇಳ್ತಿದ್ದೀನಿ. ಎಕ್ಸಾಂಪಲ್ ನಮ್ಮ ತಂದೆಯವರು ಕೃಷಿ ಹೊಂಡ ಮಾಡ್ಕೊಂಡಿಲ್ಲ. ಸೊ ಈಗೆಲ್ಲ ಓಕೆ 2 ಬೋರ್ ಇದೆ, ಮೇಂಟೈನ್ ಆಗ್ತಿದೆ. ಇಲ್ಲ ಅಂದಿದ್ರೆ ಅವ್ರಿಗೆ ಕಷ್ಟ ಆಗೋದು. ಕೃಷಿ ಹೊಂಡ ನಮ್ಮದು ಇಲ್ಲ, ಮಾಡ್ಕೋಬೇಕು. ಸೊ ಮಾಡ್ಕೋಬೇಕಾದ್ರೆ ಏನೇನೆಲ್ಲ ಕೊಟ್ಟೆ ಅಂತ ಅದನ್ನೆಲ್ಲದನ್ನೂ ಹೇಳ್ತೀನಿ. ಸೊ ಏನೆಲ್ಲ ಕೊಡಬೇಕು ಅವರಿಗೆ. ಸೊ ಆ ಫಾರಮ್ ಫಿಲ್ ಮಾಡಿ ಕೊಡಬೇಕಾದ್ರೆ ಏನೇನು ಬೇಕು ಅಂತಂದರೆ ಆಧಾರ್ ಕಾರ್ಡ್ ಬೇಕು, ನಿಮ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರ ಬರುತ್ತಲ್ವ, ಸೊ ಅದನ್ನು ಕೊಡಬೇಕು, ಪಾಸ್ಬುಕ್ಕು, RTC ಕೊಡಬೇಕು, NOC ಪ್ರಮಾಣ ಪತ್ರ ಮತ್ತು ಬಾಂಡ್ ಪೇಪರ್ ಕೊಡಬೇಕು. ಸೊ ಇದಿಷ್ಟು ಕೂಡ ನೀವು ಕೃಷಿ ಹೊಂಡಕ್ಕೆ ಅರ್ಜಿ ಸಲ್ಲಿಸ್ತೀವಿ ಅಂತಂದರೆ ಇದಿಷ್ಟು ಕೂಡ ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಿಬಿಟ್ಟು ಕೊಡಬೇಕಾಗುತ್ತೆ. ಸೊ ಅವರು ಮಾಡಿಕೊಡ್ತಾರೆ, ಯಾವಾಗ ಸ್ಯಾಂಕ್ಷನ್ ಆಗುತ್ತೋ ಅವಾಗ ಮಾಡಿಕೊಡ್ತಾರೆ. ಬಟ್ ನಿಮಗೆ ಸಡನ್ನಾಗಿ ಬೇಕು ಅಂತಂದರೆ ನೀವೇನೇ ಮಾಡ್ಕೋಬೋದು. ಸೊ ಇದಿಷ್ಟು ಕೂಡ ಮಾಹಿತಿ ಕೃಷಿ ಹೊಂಡನ ಯಾವ ರೀತಿ ಮಾಡ್ಕೋಬೇಕು ಅಂತ ಅನ್ನೋದು. ಇನ್ನೊಂದು ಮುಖ್ಯವಾಗಿರುವಂತಹ ವಿಷಯ ಏನಪ್ಪ ಅಂತ ಅಂದರೆ, ಸೊ ಯಾರೆಲ್ಲ ಕೃಷಿ ಹೊಂಡ ಮಾಡಿಸ್ತೀರಾ, ಸೊ ಪೈಪ್ ಲೈನ್ ಮುಖಾಂತರ ಆಲ್ಮೋಸ್ಟ್ ಸ್ಟಾಕ್ ಇದ್ದೇ ಇರುತ್ತೆ. ಸೊ ಯಾವಾಗಲೂ ನೀವು ಕರೆಂಟ್ ಬಂದ ತಕ್ಷಣ ನೀರು ಖಾಲಿ ಆಗ್ತಿದ್ದಂಗೆ ಮತ್ತೆ ರೀಫಿಲ್ ಆಗ್ತಾ ಇರುತ್ತೆ ಹೊಂಡ. ಸೊ ಹೊಂಡದಿಂದ ನೀವು ಟ್ರಿಪ್ಪಿನ ವೈರಿಗೆ ಬಿಡ್ತಾ ಇರ್ತೀರಲ್ಲ, ಆ ಒಂದು ಟ್ರಿಪ್ಪಿನ ವೈರಿನ ಪೈಪಿಗೆ ಒಂದು ಫಿಲ್ಟರ್ ಹಾಕೋದು ಅತಿ ಮುಖ್ಯವಾಗಿರುವಂಥದ್ದು. ಯಾಕೆ ಅಂತಂದರೆ ಈ ಟ್ರಿಪ್ಪಿನ ವೈರು ಒಂದೊಂದೇ ವೈರು ಏನಾಗಿರುತ್ತೆ ಒಂದೊಂದು ಗಿಡಕ್ಕೆ ಹೋಗಿ ಬೀಳ್ತಾ ಇರುತ್ತೆ. ಸೊ ಅದು ತುಂಬ ಅಂದರೆ ತುಂಬ ಸಣ್ಣದಿರುತ್ತೆ, ಒಳಗಡೆ ಒಂದು ನಾಳ ಟೈಪ್ ಇರುತ್ತೆ. ಸೊ ಏನಾದರೂ ಕೆಳಗಡೆ ಕಸ ಕಡ್ಡಿ ಹೋಗಿ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತು ಅಂದರೆ ಇಡೀ ಹೊಲನೇ ಟ್ರಿಪ್ ಚೇಂಜ್ ಮಾಡಬೇಕಾಗುತ್ತೆ. ಟ್ರಿಪ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ನೀರೇ ಬರೋದಿಲ್ಲ ಎಲ್ಲ ಗಿಡಗಳಿಗೂ. ಹಾಗಾಗಿನೇ ನಾನು ಹೇಳ್ತಾ ಇರೋದು, ಸೊ ಫಿಲ್ಟ್ರು ಮಸ್ಟ್ ಆ್ಯಂಡ್ ಶುಡ್ ನೀವು ಹಾಕ್ಲೇಬೇಕು. ಬೇರೆ ಇಲ್ಲ ನಡೆಯುತ್ತೆ ಹೆಂಗೆ ಹಾಕ್ಬಿಡ್ತೀನಿ ಅಂತ ಅಂದರೆ ನೀವು ಮತ್ತೆ ಡಬಲ್ ದುಡ್ಡನ್ನ ಹಾಕೋ ಥರ ಆಗ್ಬಿಡುತ್ತೆ. ಸೊ ಹಂಗಾಗಿ ಫಿಲ್ಟ್ರ್ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಹಾಕಿದರೆ ಮಾತ್ರ ನಿಮ್ಗೆ ಏನು ತೊಂದರೆ ಆಗಲ್ಲ. ಆರಾಮಾಗಿ ಎಲ್ಲ ಗಿಡಗಳಿಗೂ ಕೂಡ ನೀರು ಹೋಗುತ್ತೆ. ಈ ಕಸ ಕಡ್ಡಿ ಪಾಚಿ ಕಟ್ಕೊಂಡಿರುತ್ತೆ ಕೆಳಗಡೆ, ಹೊಂಡದ ಕೆಳಗಡೆ ನೀರು ಯಾವಾಗಲೂ ಬೀಳ್ತಾ ಇರುತ್ತಲ್ಲ, ಪಾಚಿ ಕಟ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಬ್ಲಾಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಪೈಪಿಂದ ನೀರು ಬರಲ್ಲ. ಸೊ ಅವಾಗ ಮತ್ತೆ ಅದಕ್ಕೆ ಕೆಲವೊಂದು ಇಶ್ಯೂಸ್ ಎಲ್ಲ ಶುರು ಆಗ್ತದೆ. ಹಾಗಾಗಿ ನಮ್ಮ ರೈತ ಬಾಂಧವರಿಗೆ ಒಂದು ಸಣ್ಣ ಕಿವಿ ಮಾತು, ನಿಮಗೆಲ್ಲ ಗೊತ್ತಿರುತ್ತೆ, ಜಾಣರಿರ್ತೀರಾ. ಸೊ ಇದನ್ನೆಲ್ಲ ಹೇಳೋದೇ ಬೇಡ, ಎಲ್ಲ ರೈತರಿಗೂ ಇದು ಗೊತ್ತೇ ಇರುತ್ತೆ. ಸೊ ಆದರೂ ಕೂಡ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ರೈತರಿಗೆ ಒಂದಲ್ಲ ಎರಡಲ್ಲ ಯಾವಾಗಲೂ ಏನಾದರೂ ಒಂದು ಕಷ್ಟ ಇದ್ದೇ ಇರುತ್ತೆ. ಸೊ ಅದೊಂಥರ ಅದೇನೋ ವ್ಯವಸಾಯ ಮನಮುಂದೆ ಎಲ್ಲ ಸಾಯ ಅನ್ನೋ ಥರ ಯಾವಾಗಲೂ ಏನಾದರೂ ಒಂದು ಹೊಲದಲ್ಲಿ ಸಮಸ್ಯೆ ಆಗುತ್ತೆ. ಅದರಲ್ಲೂ ಕೂಡ ಬೋರ್ವೆಲ್ ಇರೋರು, ತೋಟ ಇರೋರಿಗೆ ಇವೆಲ್ಲವೂ ಗೊತ್ತೇ ಇರುತ್ತೆ. ಸೊ ಅಲ್ಲಿ ಮೋಟ್ರು ಸುಡ್ತಂತೆ, TC ಸುಡ್ತಂತೆ, ಅಲ್ಲಿ ಪೈಪ್ ಕಿತ್ಕೊಂತಂತೆ, ವೈರಿಂದ ನೀರು ಬರ್ತಾ ಇಲ್ಲಂತೆ, ಟ್ರಿಪ್ಪಿನ ವೈರಲ್ಲಿ ಸರಿಯಾಗಿ ನೀರು ಹೋಗ್ತಾ ಇಲ್ವಂತೆ, ಏನಾದರೂ ಒಂದು ಡಿಫಿಕಲ್ಟೀಸ್ ಬರ್ತಾನೆ ಇರುತ್ತೆ. ಸೊ ಇವನ್ನೆಲ್ಲವನ್ನು ಕೂಡ ರೈತನ ಮಗಳಾಗಿ ನಾನು ಎಲ್ಲವನ್ನು ಕಂಡಿದ್ದೀನಿ. ಸೊ ಹಂಗಾಗಿ ಈ ಥರ ಇಶ್ಯೂಸು ಒಂದೊಂದು ಸಣ್ಣ ನಮ್ಮ ಕೈಲಾದಂತಹ ಒಂದು ನಮಗೆ ಗೊತ್ತಿರುವಂತಹ ಒಂದು ಸಲಹೆಗಳನ್ನ ನಮ್ಮ ರೈತರಿಗೆ ಹೇಳ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಇವನ್ನೆಲ್ಲವನ್ನು ಒಂದೊಂದೇ ಸಣ್ಣದಾಗಿ ಹೇಳ್ತಾ ಇದ್ದೀನಿ. ಸೊ ಗೊತ್ತಿಲ್ಲದೆ ಇರೋರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಮತ್ತೆ ನೀವು ಹೊಂಡ ಮಾಡ್ಕೊಂಡ್ರಿ ಅಂದರೆ ಮೀನು ಸಾಕಾಣಿಕೆ ಕೂಡ ಮಾಡ್ಬೋದು. ಮೀನುಗಳನ್ನೂ ಕೂಡ ಕೃಷಿ ಇಲಾಖೆಯಲ್ಲೇ ಕೊಡ್ತಾರೆ. ಸೊ ಅದು ಏನೇನು ಫುಡ್ ಹಾಕಬೇಕು ಅಂತಲೂ ಕೂಡ ಕೃಷಿ ಇಲಾಖೆಯಲ್ಲಿ ಹೇಳ್ತಾರೆ. ಸೊ ಮೀನು ಸಾಕಾಣಿಕೆನೂ ಕೂಡ ಮಾಡ್ಬೋದು. ಸೊ ಈ ಥರನೂ ಕೂಡ ಒಂದು ಸೈಡ್ ಬಿಸ್ನೆಸ್ನ ಶುರು ಮಾಡ್ಕೋಬೋದು ನೀವು. ಸೊ ಇದಿಷ್ಟು ಕೂಡ ಕೃಷಿ ಹೊಂಡದ ಬಗ್ಗೆ ಒಂದು ಮಾಹಿತಿ ಆಗಿತ್ತು. ಸೊ 2 ಬಿಸ್ನೆಸ್ ಶುರು ಮಾಡ್ಬೋದು ನೀವು. ಈ ಕಡೆ ಅಡಿಕೆ ತೋಟಗಳಿಗೆ ನೀರನ್ನು ಕೂಡ ಹಾಕ್ತೀರಾ, ಅಥವಾ ಏನಾದರೂ ಬೆಳಿತೀರಾ ಅಂತ ಅಂದರೆ
ಬೇರೆ ಬೆಳೆಗೆ ಈಗ ಟೊಮೊಟೊ ನೋಡಿ, ಟೊಮೊಟೊ ರೇಟ್ ಜಾಸ್ತಿ ಆಗಿದೆ. ಯಾಕೆ ಹೇಳಿ? ಸೊ ಸಡನ್ನಾಗಿ ಎಲ್ಲೂ ಕೂಡ ಟೊಮೊಟೊ ಬೆಳೀತಾ ಇಲ್ಲ. ಬಿಕಾಸ್ ಬೇಸಿಗೆ ಕಾಲ, ನೀರಿನ ಅಭಾವ, ಮತ್ತು ಅಲ್ಲಿ ಯುದ್ಧ ಕೂಡ ನಿಲ್ತಿದೆ. ಸೊ ಹಂಗಾಗಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಸೊ ಹಂಗಾಗಿ ಟೊಮೊಟೊ ರೇಟ್ ಚೆನ್ನಾಗಿ ಬಂದಿದೆ. ಸೊ ಇದೊಂದು ಕಾರಣಕ್ಕಾಗಿ ಟೊಮೊಟೊ ರೇಟ್ ದಿಢೀರಂತ ಜಾಸ್ತಿ ಆಯಿತು. ಸೊ ಎಲ್ಲೂ ಕೂಡ ಟೊಮೊಟೊ ಇಲ್ಲ. ಸೊ ಹಾಗೆ ಯಾರು ಬೆಳೆದಿರ್ತಾರೋ ಅವರೇ ರಾಜ. ಸೊ ಹಂಗಾಗಿ ಅದೊಂದು ವಿಡಿಯೋ ಮಾಡಿದ್ದೀನಿ ಟೊಮೊಟೊ ಬಗ್ಗೆ, ಅದನ್ನ ಐಕಾರ್ಡ್ ಇಲ್ಲ ಹಾಕಿರ್ತೀರಿ, ಚೆಕ್ ಮಾಡಿ. ಸೊ ಈ ಥರ ಒಂದು ಪರಿಸ್ಥಿತಿಯಲ್ಲಿ ನಾವು ಈ ಥರ ಹೊಂಡ ಮಾಡ್ಕೊಂಡ್ಬಿಟ್ರೆ ನಾವು ಸೈಡ್ ಬೇಕಾದ್ರೆ ಬೇರೆ ತರಕಾರಿನೂ ಕೂಡ ಹಾಕ್ಕೋಬೋದು. ನೋಡಿ, ಈಗ ಇದನ್ನ ಒಂದು ಬೆಳೆನ ತೆಗೆದ್ಬಿಟ್ಟು ಮತ್ತೆ ಹೊಲ ಎಲ್ಲ ರೆಡಿ ಮಾಡೋಕ್ಕೆ ಹತ್ತತ್ರ 1 ತಿಂಗಳು 2 ತಿಂಗಳು ಬೇಕಾಗುತ್ತೆ. ಸೊ ಅಷ್ಟರಲ್ಲಿ ಈ ಹೊಂಡ ಮತ್ತೆ ರೀಫಿಲ್ ಆಗಿರುತ್ತೆ. ಏನು ಹೊಲಗಳಿಗೆ ಗದ್ದೆಗಳಿಗೆಲ್ಲ ಹಾಯಿಸಿರ್ತಿರಲ್ವ ನೀರ, ಅದೆಲ್ಲ ಹೋಗಿರುವಂತಹ ನೀರು ಮತ್ತೆ ರೀಫಿಲ್ ಆಗುತ್ತೆ. ಬಂದಾಗೆಲ್ಲ ಸಣ್ಣಕ್ಕೆ ಬಂದರೂ ನೀರು ಏನು ತೊಂದರೆ ಇಲ್ಲ. ನಿಧಾನಕ್ಕೆ ಹನಿ ಹನಿ ಗೂಡಿದ್ರೆ ಹಳ್ಳ ಅಂತೀವಲ್ಲ, ಆ ರೀತಿಯಾಗಿ ಹೊಂಡ ತುಂಬ್ತಾ ಇರುತ್ತೆ. ಸೊ ಆವಾಗ ನೀವು ಮತ್ತೆ ಬಳಕೆ ಮಾಡ್ಕೋಬೋದು ಅನ್ನೋದು, ಕೃಷಿ ಹೊಂಡ ಮಾಡಿಕೊಂಡ್ರೆ ಒಳ್ಳೆಯದು ಪ್ರತಿಯೊಬ್ಬ ರೈತರಿಗೆ ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಈ ಒಂದು ವಿಡಿಯೋ ತುಂಬ ಉಪಯೋಗವಾಗಿರುವಂತಹದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲರಿಗೂ ನಿಮಗೆ ಉಪಯೋಗ ಆಗುತ್ತೆ. ಪ್ರತಿಯೊಬ್ಬ ರೈತರು ಕೂಡ ಒಂದು ಚಿಕ್ಕದಾದ ಕೃಷಿ ಹೊಂಡ ಮಾಡ್ಕೊಳ್ಳಿ. ತುಂಬ ದೊಡ್ಡದಲ್ಲ ಅಂದ್ರೂ ಕೂಡ ನಿಮಗೆ ಒಂಥರ ಆಪತ್ ಬಾಂಧವ ಥರ ಇದ್ದಾಗೆ. ಸೊ ಪ್ರತಿಯೊಬ್ಬರು ಕೂಡ ಕೃಷಿ ಹೊಂಡ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.